ಅಬ್ಬಬ್ಬಾ, ತುಂಬ ಜೇನು ನೊಣಗಳು. ಎಲ್ಲಿ ಅಂತೀರಾ? ನಮ್ಮ ಮನೆ ಎದುರುಗಡೆ ಕಣ್ರಿ. ಅಲ್ಲಿ ನೋಡಿ, ಆ ತೆಂಗಿನ ಮರದಲ್ಲಿ ಎಷ್ಟು ದೊಡ್ಡದಾಗಿ ಜೇನನ್ನು ಕಟ್ಟಿದೆ ಅಂತ. ಜೇನು ಹುಳುಗಳು ಜೇನುಗೂಡನ್ನು ಕಟ್ಟಿದ್ದಾವೆ. ತುಂಬ ದೊಡ್ಡದಾಗಿದೆ. ಅದನ್ನು ಹೋಗಿಸೋದಕ್ಕೆ ಅಂತ ಹೇಳಿ ಆ ಮನೆ ಓನರ್ ಇದ್ದಾರಲ್ವಾ, ಅವರು ಒಬ್ಬ ವ್ಯಕ್ತಿನ ಕರೆಸಿದ್ದಾರೆ. ಅವರೇ ಇವರು. ಏನೇನೋ ಹರಸಾಹಸ ಮಾಡಿ ಅದನ್ನು ಹೋಗಿಸ್ತಾ ಇದ್ದಾರೆ ನೋಡಿ. ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಹೋಗಿಸ್ಬೇಕು ಅನ್ನೋದು. ಅಲ್ಲಿ ನೋಡಿ, ಅದು ಕೆಳಗಡೆ ಬಿದ್ದಿದೆ ಅಲ್ವಾ, ಅದು ಹೊಂಗೆ ಮರದ ಎಲೆಗಳು. ಅದರಲ್ಲಿ ಬೆಂಕಿ ಇಟ್ಟು ಆಲ್ರೆಡಿ ಎಲ್ಲವನ್ನ ಜೇನು ನೊಣಗಳನ್ನು ಕೆಳಗಡೆ ಕೆಡವಿದ್ರು. ನಾನು ಒಂದೆರಡು ಕಡೆ ನೋಡಿದ್ದೀನಿ. ಇದಕ್ಕೆ ಅಂದರೆ ಜೇನು ನೊಣನ ಸಾಯಿಸೋದಕ್ಕೆ ಅಂತ ಹೇಳಿ ಈ ಹೊಂಗೆ ಎಲೆಗಳನ್ನೇ ಬಳಸ್ತಾರೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದರದ್ದು ಹೊಗೆ ಬಂದಾಗ ಸ್ಮೆಲ್ಗೆ ಏನಾದರೂ ಆಗುತ್ತಾ ಜೇನು ನೊಣಗಳಿಗೆ ಅಂತ ಅನಿಸ್ತಾ ಇದೆ. ಇಲ್ಲಿ ನೋಡಿ, ಕೆಳಗಡೆ ಆ್ಯಸಿಡ್ ಹಾಕಿದ್ದಾರೆ. ಜೇನು ನೊಣಗಳೆಲ್ಲ ಮೇಲಿಂದ ಕೆಳಗಡೆ ಉದುರಿದ್ವಲ್ವಾ, ಆ ಕಡೆ ಈ ಕಡೆ ಹರಡಿದ್ದಾಗ ಎಲ್ಲವನ್ನ ಆ್ಯಸಿಡ್ ಒಳಗಡೆಗೆ ತಳ್ತಾ ಇದ್ದಾರೆ. ಆ ಮರ ನೋಡಿದರೆ ಸಾಕು, ಅಗಲವಾಗಿ ಜೇನುಗೂಡೆ ಕಾಣ್ತಾ ಇತ್ತು. ಅದರಲ್ಲಿ ಸುಮಾರು ಒಂದು ಜೇನುತುಪ್ಪ ಇವರಿಗೆ ಸಿಕ್ಕಿದೆ ಅಂತ ಅನಿಸುತ್ತೆ. ತುಂಬ ದೊಡ್ಡದಾಗಿ ಅಗಲವಾಗಿ ಕಟ್ಟಿತ್ತು. ಅದರಿಂದ ಇವ್ರಿಗೂ ಸುಮಾರು KGಯಷ್ಟು ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಒಳಗಡೆ ಗ್ರೀನ್ ಬ್ಯಾಸ್ಕೆಟ್ ಕಾಣಿಸ್ತಾ ಇದೆ ನೋಡಿ, ಗೇಟ್ ಒಳಗಡೆ ಅಲ್ಲಿ ಎಲ್ಲವನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಜೇನುಗೂಡನ್ನು ಕ್ಲಿಯರ್ ಮಾಡೋದಕ್ಕೆ ಬರ್ತಾರಲ್ವ, ಅವರು ಓನರ್ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಆ ಜೇನುತುಪ್ಪ ಸಿಗುತ್ತೆ ಅಲ್ವಾ, ಅದೇ ಇವರಿಗೆ ತುಂಬ ಕಾಸ್ಟ್ಲಿ ಇದೆ ಅಲ್ಲ ಜೇನುತುಪ್ಪ. ಅದರಿಂದ ಇವರು ದುಡ್ಡು ಇಸ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಎಲ್ಲರೂ ಹಾಗೆ ಮಾಡ್ತಾರೆ. ನಾನು ಕೆಲವು ಕಡೆ ಕೇಳಿದ್ದೀನಿ, ಜೇನುಗೂಡು ಕ್ಲಿಯರ್ ಮಾಡೋಕ್ಕೆ ಯಾರು ಬರ್ತಾರೆ ಅವರು ದುಡ್ಡು ಇಸ್ಕೊಳ್ಳೋದಿಲ್ಲ, ಜೇನುತುಪ್ಪನ ತೊಗೊಂಡು ಹೋಗ್ತಾರೆ ಅಷ್ಟೇ ಅಂತ ಹೇಳಿದ್ದಾರೆ ಎಷ್ಟೊಂದು ಜನ. ನೋಡಿ ಹೇಗೆ ಇನ್ನೂ ಹುಳುಗಳು ತುಂಬ ಇದ್ದಾವೆ ಅಲ್ಲಿ. ಜೇನುಗೂಡಿಲ್ಲ, ಎಲ್ಲ ಇವರು ತೊಗೊಂಡ್ಬಿಟ್ಟಿದ್ದಾರೆ. ಅದರದ್ದು ಒಂದು ಸ್ಲೈಸಸ್ ಎಲ್ಲ ಇರುತ್ತೆ ಅಲ್ಲ, ಜೇನುತುಪ್ಪ ಕಟ್ಟಿರುತ್ತೆ ಅಲ್ವಾ, ಅದನ್ನೆಲ್ಲ ಇವರು ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಚೀಲ ಹೊರಗಡೆ ತರ್ತಾ ಇದ್ದಾರೆ. ನಾನು ಬ್ಯಾಸ್ಕೆಟ್ ಅಂದ್ಕೊಂಡೆ, ಅದು ಚೀಲ. ಅದು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದಾರೆ. 2 ಚೀಲದಷ್ಟು ಆಗಿದೆ. ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ. ಎಷ್ಟೊಂದು ಜನ ಜೇನುತುಪ್ಪದ ಆಸೆಗೆ ಮುಖ ಏನೂ ಕವರ್ ಮಾಡ್ಕೊಳ್ದೇನೆ ಜೇನುತುಪ್ಪನ ತೆಗೆಯೋದಕ್ಕೆ ಹೋಗಿ ಜೇನುನೊಣಗಳು ಅವ್ರದ್ದು ಮುಖ ಎಲ್ಲನೂ ಕಚ್ಚಿ ಊದ್ಕೊಳ್ಳೋ ಹಾಗೆ ಮಾಡಿಬಿಟ್ಟಿದ್ದಾವೆ ಅಲ್ವಾ. ಇವರು ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ, ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ. ಹೇಗೆ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಇವ್ರಿಗೆ ಅಷ್ಟಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಏಕೆಂದರೆ ಇಲ್ಲಿ ಏನಿದೆ ಕೆಳಗಡೆ ಅದನ್ನೇ ಸರಿ ಮಾಡ್ತಾ ಇದ್ದಾರೆ. ಮರದಲ್ಲಿ, ಆ ಒಂದು ತೆಂಗಿನ ಮರದಲ್ಲಿ ಜೇನು ನೊಣಗಳು ಇನ್ನೂ ತುಂಬ ಇದ್ದಾವೆ. ಅಗಲವಾಗಿ ಒಂಥರ ನೇತಾಡ್ತಾ ಇದೆ. ಅದನ್ನು ಅವರು ಮುಟ್ಟೇ ನೋಡಿಲ್ಲ. ಇನ್ನು ಕೆಳಗಡೆ ಬಿದ್ದಿರೋದನ್ನೇ ಅವರು ಸರಿ ಮಾಡ್ತಾ ಇದ್ದಾರೆ ನೋಡಿ. ಅವರು ಸಹ ನೆಟ್ಟದು ಏನೋ ಒಂದು ಮಾಸ್ಕ್ ಥರ ಹಾಕ್ಕೊಂಡು ಬಂದಿದ್ದಾರೆ. ಕ್ಯಾಪ್ ಥರ ಇದೆ ನೋಡಿ. ಇಲ್ಲದೆ ಇದ್ದರೆ ಜೇನು ನೊಣಗಳು ಇವರನ್ನ ಬಿಡ್ತಿತ್ತಾ ಹೇಳಿ. ಇವ್ರದ್ದು ಮುಖ ಮೂತಿ ಎಲ್ಲ ಕಚ್ಚಿಬಿಟ್ಟು ಊದ್ಕೊಳ್ಳೋ ಥರ ಮಾಡ್ತಾ ಇದ್ವು ಜೇನು ನೊಣಗಳು. ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಯಾಕೆಂದರೆ ಇವರು ಹೊಗೆ ಹಾಕಿದ್ರಲ್ವ, ಬೆಂಕಿ ಇತ್ತಲ್ವ, ಅದರಿಂದ ಭಯಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿತ್ತು ನೋಡಿ. ಎಲ್ಲರೂ ಅಂಗಡಿ ಬಾಗಿಲುಗಳು ಮತ್ತು ಮನೆ ಬಾಗಿಲುಗಳನ್ನು ಮುಚ್ಕೊಂಡ್ಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡೋ ಸಲುವಾಗಿ ನಮ್ಮ ಬಾಲ್ಕನಿಯಲ್ಲಿ ಸೈಡಲ್ಲಿ ಹಾಗೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಜ್ಜಿಗೂ ಸಹ ಹೊಲದಲ್ಲಿ ಕೆಲಸ ಮಾಡುವಾಗ ಜೇನು ನೊಣಗಳು ಕಚ್ಚಿಬಿಟ್ಟು ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ಇಲ್ಲಿ ತುಂಬಾ ಆ್ಯಸಿಡ್ ಹಾಕಿಬಿಟ್ಟಿದ್ರು. ಆವಾಗ ನಾನಿನ್ನೂ ಮನೆಯಿಂದ ಹೊರಗಡೆ ಬಂದಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಇವರು ಜೇನು ತೆಗಿತಾ ಇದ್ದಾರೆ ಅಂತ. ಆಮೇಲೆ ಬಂದು ನೋಡಿದಾಗ ಸ್ಮೆಲ್ ಬ್ಯಾಡ್ ಸ್ಮೆಲ್ ಇತ್ತು, ಆ್ಯಸಿಡ್ದು ಅದು ಸ್ಮೆಲ್ಲು. ಅದರಿಂದ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದಾರೆ ಆ ಸ್ಮೆಲ್ ಹೋಗಲಿ ಅಂತ ಹೇಳಿ. ತುಂಬ ಬ್ಯಾಡ್ ಸ್ಮೆಲ್ ಇತ್ತು. ಅಂದರೆ ಅದರದ್ದು ಘಾಟ್ ಇರುತ್ತೆ ಅಲ್ವಾ, ಅದಂತೂ ತುಂಬಾ ಇತ್ತು ನೋಡಿ. ಎಷ್ಟೊಂದು ಜೇನುನೊಣಗಳು ಸತ್ತಿ ಬಿದ್ದಿದ್ದಾವೆ ಅಂತ. ಎಲ್ಲವನ್ನು ಮೊರದಲ್ಲಿ ತೆಗೆದುಕೊಂಡು ಆ ಕಡೆ ಸೈಡ್ಗೆ ಹಾಕ್ತಾ ಇದ್ದಾರೆ.
ಈ ಮರದಲ್ಲಿ ಇದು 2ನೇ ಸರ್ತಿ ಜೇನುಗೂಡು ಕಟ್ಟಿರೋದು. ಮೊದಲು ಹೀಗೆ ತುಂಬ ಅಗಲವಾಗಿ ಕಟ್ಟಿತ್ತು, ಈಗಲೂ ಸಹ ತುಂಬ ಅಗಲವಾಗಿ ಕಟ್ಟಿದೆ. ಅದು ಆ್ಯಸಿಡ್ ಏನೋ ಅಲ್ಲ, ಆ್ಯಸಿಡ್ ಹಾಕಿದ್ದಾರೆ, ಆ್ಯಸಿಡ್ ಹಾಕಿದರು ಮೊದಲು, ಸ್ಮೆಲ್ ಬರ್ತಾ ಇತ್ತು. ಹೌದು, ಎಷ್ಟೊಂದು ಬಂದಿದೆ ನೋಡಿ. ಮೊದಲು ಒಂದು ಸರ್ತಿ ಕಟ್ಟಿತ್ತು ಇದೇ ಥರ ದಪ್ಪನೆ, ಮೊದಲು ಅದನ್ನು ಯಾರೇನು ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ಇದು 2ನೇ ಸಲ ಇದು. ಹೌದು, ಅಗಲ ಇತ್ತಲ್ಲ. ಹೌದು, ಹೌದು, ಇದು ತುಂಬ ಇವಾಗ ಹಾರುತ್ತೆ, ಎಲ್ಲ ಬೆಂಕಿ ಇಡ್ತಾ ಇದ್ದಾರಲ್ಲ. ಅಲ್ಲಿ ಕಾಣ್ತಾ ಇದೆ ನೋಡಿ, ಎಷ್ಟೊಂದು ಇದ್ದಾವೆ ಇನ್ನೂ ಹುಳುಗಳು ಅಂತ. ಇವರು ಜೇನುತುಪ್ಪವನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ, ಆದರೆ ಆ ಹುಳುಗಳಂತೂ ಹೋಗಿಲ್ಲ. ಎಲ್ಲರೂ ನೋಡಿ ಬಂದು ಹಿಂದೆ ಹೋಗ್ತಾ ಇದ್ದಾರೆ ಜನಗಳು. ಭಯಕ್ಕೆ ಎಲ್ಲ ಹಿಂದೆ ಹೋಗ್ತಾ ಇದ್ದಾರೆ. ಮತ್ತು ಆ ಎಲೆಗಳಿಗೆ ಬೆಂಕಿಯನ್ನು ಇಟ್ಬಿಟ್ಟು ಅಲ್ಲಿರೋ ಜೇನುನೊಣಗಳಿಗೆ ಇಡ್ತಾ ಇದ್ದಾರೆ. ಅವಂತೂ ಹೋಗ್ತಾನೇ ಇಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ ಅಂತ ಹೇಳಿ ಮರಕ್ಕೆ ಕಚ್ಕೊಂಡು ಬಿಟ್ಟಿದ್ದಾವೆ ಜೇನುಹುಳಗಳು. ಈಗಂತೂ ಎಲ್ಲೂ ಸಹ ಒರಿಜಿನಲ್ ಜೇನುತುಪ್ಪ ಸಿಗ್ತಾನೇ ಇಲ್ಲ ಅಲ್ವಾ. ಎಲ್ಲ ಕಡೆ ಸಕ್ಕರೆ ಮಿಕ್ಸ್ ಆಗಿರೋ ಜೇನುತುಪ್ಪನೇ ಸಿಗ್ತಾ ಇದೆ. ನಾವು ಇವ್ರ ಹತ್ರ ಸ್ವಲ್ಪ ತೆಗೆದುಕೊಳ್ಳೋಣ ಅಂತ ಹೇಳಿ ನೋಡಿದ್ರೆ ಈ ಅಪ್ಪ ಎಲ್ಲವನ್ನು ಹಾಗೆ ತೆಗೆದುಕೊಂಡು ಹೊರಟೇ ಹೋದರು. ಅಲ್ಲಿ ಪಕ್ಕದ ಗರಿಗೂ ಸಹ ಸ್ವಲ್ಪ ಜೇನುತುಪ್ಪ ಅದು ಕಚ್ಕೊಂಡಿತ್ತು. ಅದನ್ನು ತೆಗೆದುಕೊಳ್ಳೋಕೆ ಸಲುವಾಗಿ ಆ ಗರಿಯನ್ನೆಲ್ಲ ತುಂಡು ಮಾಡ್ತಾ ಇದ್ದಾರೆ. ಅವ್ರು ತಂದಿದ್ದು ಒಂದು ವೆಪನ್ ಇತ್ತಲ್ವ, ಅದಂತೂ ಕತ್ತಿ ಥರ ಇತ್ತು. ಏಕೆಂದರೆ ಅಷ್ಟು ದಪ್ಪ ಗರಿಯನ್ನೆಲ್ಲ ಕಟ್ ಮಾಡಬೇಕಲ್ವಾ. ಇಲ್ಲಿ ನೋಡಿ, ಅವ್ರ ಕೈಯಲ್ಲಿದೆ ಅಲ್ಲ, ಅದೇ ಅದು ತುಂಬ ಶಾರ್ಪಾಗಿ ಇತ್ತು ನೋಡಿ. ಈ ಗರಿಯಲ್ಲಿ ಸ್ವಲ್ಪ ಜೇನುತುಪ್ಪ ಕಚ್ಕೊಂಡಿತ್ತು ಅಂತ ಹೇಳಿದೆ ಅಲ್ವಾ, ಅದನ್ನು ತೆಗೆದುಕೊಳ್ತಾ ಇದ್ದಾರೆ ಕಟ್ ಮಾಡಿಬಿಟ್ಟು. ಅವರು ಇದನ್ನೆಲ್ಲ ಮಾಡಿ ಹೋದ್ರೂ ಜೇನುನೊಣಗಳಂತೂ ಹೋಗಿರಲಿಲ್ಲ. ನಮ್ಮ ಮನೆ ಹತ್ರನೂ ಸ್ವಲ್ಪ ಬಂದು ನಮ್ಮ ಮೇಲ್ಗಡೆ ಗೋಡೆ ಎಲ್ಲ ಇದೆಯಲ್ವ, ಅಲ್ಲೆಲ್ಲ ಬಂದುಬಿಟ್ಟಿತ್ತು. ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಜೇನುನೊಣಗಳು ಆ ಒಂದು ಮರದಲ್ಲಿ ಇಲ್ಲವೇ ಇರಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.